ರಿಕವರಿ ಪರ್ಸೆಂಟೇಜ್. ಒಟ್ಟಾರೆಯಾಗಿ ನಾಳೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ. ಮಾಲೀಕರ ಜೊತೆ ಮಾತಾಡಿ. ಈಗ ಸರ್, ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತದ್ದು 3,550 FRP ಫಿಕ್ಸ್ ಮಾಡಿರುವಂತದ್ದು 3,550 ರೂಪಾಯಿ, 3,290 ರೂಪಾಯಿ. ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 900 ರೂಪೀಸ್. 3,550 ರೂಪಾಯಲ್ಲಿ 900 ರೂಪಾಯಿ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡಿದೆ ಅದು. ಆದರೆ ಈಗ ನಮ್ಮ ಸರ್ಕಾರ ಈಗ ಏನು 3,200 ಹೇಳಿದೀವಲ್ಲ, ಅದು ಪ್ಲಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಹೇಳಿದ್ರೆ 4,100 ಆಗ್ತದೆ, 4,200 ಆಗ್ತದೆ. ಇಲ್ಲಿ ಎಲ್ಲ 800ರಿಂದ 1,000 ರೂಪಾಯಿ ಆಗ್ತದೆ. 750 ಟು ಬೇರೆ ಬೇರೆ ಆಗ್ತದೆ. ಆದರೆ ಕೇಂದ್ರ ಸರ್ಕಾರ ಇನ್ಕ್ಲೂಡಿಂಗ್ ಆಫ್ ಅದು ಏನು ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ಅದು ಕೇಂದ್ರ ಸರ್ಕಾರದ 3,550 ರೂಪಾಯಿ. ಆದರೆ ಇಲ್ಲಿ ಸ್ಟೇಟ್ನಲ್ಲಿ 3,200 ಪ್ಲಸ್ 800ರಿಂದ 1,000 ರೂಪಾಯಿವರೆಗೆ ಡಿಫರೆನ್ಸ್ ಆಗ್ತದೆ. ನೀವು ಹೇಳಿದಾಗೆ ಅಂದರೆ 4,000 ದಾಟ್ತದೆ ನಮ್ದು ಕೇಂದ್ರ. ಅದು ಮೈನಸ್ ಟ್ರಾನ್ಸ್ಪೋರ್ಟ್, ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ಈಗ ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ನಾನು ಈಗ FRP ಯಾರು ನಿಗದಿ ಮಾಡಿರೋದು ಅಂತ ಹೇಳ್ತಾ ಇದ್ದೇನೆ. ರೈತರಿಗೆ ಬಹುಶಃ ರಾಜಕೀಯವಾಗಿ ಅವ್ರಿಗೆ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ನೀವು ಕೊಡಬೇಕು. ರಾಜಕಾರಣಿ ವಿರೋಧ ಪಕ್ಷದವ್ರು ಏನು ಮಾಡಿದ್ದಾರೆ, ಅವ್ರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾವು ಏನು 3 ವರ್ಷದಿಂದ ಅಂದರೆ 3 ವರ್ಷದಿಂದ ಅಲ್ಲ, ಈ ವರ್ಷ ಇರೋದು. ಪ್ರತಿ ವರ್ಷ ಯಾರು ನಿಗದಿ ಮಾಡೋರು ಬೆಲೆ FRPನ? ಒಬ್ಬರು ಕೊಡೋಣ ಲಿಸ್ಟ್. ಈಗ ನಮ್ಮ ಬಿಜಾಪುರದಲ್ಲಿ ನಾನು ಕೊಡ್ತೀನಿ 3,000ದಿಂದ 2,800ವರೆಗೆ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ, ಮೈನಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಲಾಸ್ಟ್ ಇಯರ್. ನೋಡಪ್ಪ ಕೇಳ್ರಿ, ಇಲ್ಲಿ ಮೈನಸ್ ಇದು ಟ್ರಾನ್ಸ್ಪೋರ್ಟೇಷನ್ ಹಾರ್ವೆಸ್ಟಿಂಗ್ ನೀವು ಹೇಳ್ತಾ ಇರೋದು. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು 3,550 ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ನೋಡಿ, ನೀವು ಎಲ್ಲಾ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, ಇಂಪ್ಲಿಮೆಂಟೇಷನ್ ಅಷ್ಟೇ ನಮ್ದು. ಯಾರು ಸ್ಪಂದಿಸಲಿಲ್ಲ? ನಾನು ಶಿವಾನಂದ ಪಾಟೀಲ್ ಎಲ್ಲ ಮಾಡಿದ್ದಾರೆ. ಶಿವಾನಂದ ಪಾಟೀಲು ಸಕ್ಕರೆ ಮಂತ್ರಿಗಳು ಎಲ್ಲರೂ ಮಾಡಿದ್ದಾರೆ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ಲೀಸ್. ಎಲ್ಲ ಕೇಳ್ರಪ್ಪ. ಇಲ್ಲಿ 10.25 ರಿಕವರಿ ರಿಕವರಿ 10.25 ಇದ್ದರೆ 3,550 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ. ಅದು ಕರೆಕ್ಟಾಗಿ ಹೇಳಿದ್ದೀನಲ್ಲ, ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ರೈತರು ನಮಗೆ ಇದು ಸಾಲದಿಲ್ಲ, ಇದಕ್ಕಿಂತ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಕೊಡಬೇಕು? ಫೇರ್ ಪ್ರೈಸ್ ನಿಗದಿ ಮಾಡೋರು ಯಾರು? FRPನ. ಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು, ನಡೆಸಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಪ್ಪ, ನಾವು 3,200 ರೂಪಾಯಿ ಕೊಡ್ತೀವಿ, ನಿಲ್ಸಿ ಮತ್ತೆ ಹೋಗಿ ಪ್ರತಿಭಟನೆನ.
3,200 ರೂಪಾಯಿ ಕೊಡಿಸ್ತೀನಿ. ತಾಳ್ರಿ, ಸುಮ್ಮನೆ ಕೂತ್ಕೊಳ್ಳ. ಇವ್ರ ಜೊತೆ ಮಾತಾಡುವಾಗ ನೀನ್ ಯಾಕೆ ಮಧ್ಯೆ ಮಾತಾಡ್ತೀಯ? ಇಲ್ಲದೆ ಯಾರು ಹೇಳ್ದವ್ರು 2,900? ಸರ್, ಈಗ ನೀವು ಅರ್ಥ ಮಾಡ್ಕೋತಿಲ್ಲ. 3,550 ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು, ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಆಫ್ 800 rupees to 1,000 rupees. We don't get confused. ಇವ್ರು ಮಾತಾಡ್ತಾವ್ರೆ. ಏನ್ ಹೇಳಿ? ಬಾರ್ಡರ್ 300 ರೂಪಾಯಿ ಜಾಸ್ತಿ ಕೊಡ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ. ರಿಕವರಿ ಮೇಲೆ ಅಪ್ಪ ಕೊಡೋದು. ಆವರೇಜ್ ತಗೊಂಡು ಹೇಳ್ತಿದ್ದಾರೆ ಸರ್ ಅವರು 13.5 ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಅಷ್ಟೇ ಕೊಡಬೇಕು ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗತ್ತೆ? ಆಮೇಲೆ 3 ವರ್ಷದಲ್ಲಿ ನಾನು ಅದಕ್ಕೆ ನಾಳೆ ಡಿಪೆಂಡ್ ಮಾಡ್ತಾ ಇಲ್ಲ. ಶುಗರ್ ಫ್ಯಾಕ್ಟರಿ ಓನರ್ಸ್ನ ಕರೆದಿದ್ದೀನಿ ಮೀಟಿಂಗು. ಅವರು FRP ನಿಗದಿ ಮಾಡಿರ್ತಕ್ಕಂಥದ್ದು, ರೈತರಿಗೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ರೈತರು ನೀವು ಕೊಡಬೇಕಾಗಿ ಮಹಾರಾಷ್ಟ್ರದಲ್ಲಿ ಈ ಥರ ಕೊಡ್ತಾ ಇದ್ದಾರೆ, ನೀವ್ಯಾಕೆ ಕೊಡ್ತಾ ಇಲ್ಲ, ಇದನ್ನೆಲ್ಲ ಚರ್ಚೆ ಮಾಡ್ತೀವಿ ನಾಳೆ. ಸ್ಟೇಟ್ ಅಡ್ವೈಸರಿ ಎಲ್ಲಿದೆ ಹಂಗಂತ? ಕೇಳಪ್ಪ, ಇಲ್ಲಿ ಜವಾಬ್ದಾರಿ ಯಾರಿಗಾರು ಕೇಳ್ತಾರಲ್ಲ. 13-14ರಲ್ಲಿ 13-14 ಕೇಳಪ್ಪ ಇಲ್ರಿ, ಕೇಳ್ರಿ ಇಲ್ಲಿ. ನೀವು ಹೇಳಕ್ಕೂ ಮುಂಚಿತವಾಗಿ ನೀವೇ ಮಾಡಿದ್ರೆ ಹಂಗೆ ಕೇಳಪ್ಪ ಇಲ್ಲಿ ತಮ್ಮ. 13-14ರಲ್ಲಿ ನಾನೇ ಚೀಫ್ ಮಿನಿಸ್ಟರ್ ಇದ್ದೆ. ಪ್ರಕಾಶ್ ಹುಕ್ಕೇರಿ ಶುಗರ್ ಮಿನಿಸ್ಟರ್ ಇದ್ರು. ಅಲ್ಲಿ ಬೆಳಗಾಂನಲ್ಲಿ ಒಂದು ಚಳುವಳಿ ನಡೀತು. ಚಳುವಳಿ ನಡೆದು ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಬಿಟ್ರು. ಆಗ ನಾನೇನ್ ಮಾಡಿದೆ, ನಿಗದಿ ಮಾಡಿದೆ, 300 ರೂಪಾಯಿ ಒಂದು ಟನ್ಗೆ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದೆ ನಾನು. ಅದು ಅಡ್ವೈಸರಿ ಪ್ರೈಸ್ ಅಲ್ಲ, ಒನ್ ಟೈಮ್ ಸೆಟ್ಲ್ ಮಾಡೋಕ್ಕೋಸ್ಕರವಾಗಿ ಕೊಟ್ಟಿದ್ದದು. ಹಾಗಾದ್ರೆ ಬಿಜೆಪಿ ಅವ್ರು ಕೊಟ್ಟಿದ್ರ ಅಡ್ವೈಸರಿ ಪ್ರೈಸಾ? ಎಲ್ಲಿ, ಯಾವಾಗ ಕೊಟ್ಟಿದ್ರಪ್ಪ? ಇಲ್ಲ, ಕೊಡು ಆರ್ಡರ್ಸ್ ಕೊಡು, ನಾನು ನೋಡ್ತೀನಿ. ನಾಳೆ ಚರ್ಚೆ ಮಾಡಕ್ ಕೊಡಪ್ಪ, ಅದನ್ನು ಕೂಡ ಚರ್ಚೆ ಮಾಡ್ತೀವಿ ನಾವು. ಅದು ಆರ್ಡರ್ಸ್ ಕೂಡ ಚರ್ಚೆ ಮಾಡೋಣ ನಾಳೆ. ಈಗ ಸರ್, ಬೊಮ್ಮಾಯಿ ಅವ್ರು ಕೇಳ್ತಾ ಇದ್ರ, ಇಲೆಕ್ಷನ್ ಟೈಮ್ನಾಗ ಅನೌನ್ಸ್ ಮಾಡಿದ್ರು, ಕೊಡ್ಲಿಲ್ಲ. ಅದನ್ನ ಬರೀರಿ. ಕೊಟ್ಟಿದಾರಂತ ಹೇಳ್ತೀರಿ. ಇಲೆಕ್ಷನ್ ಟೈಮ್ನಾಗ ಅನೌನ್ಸ್ ಮಾಡಿದ್ರು, ಕೊಡ್ಲಿಲ್ಲ. ಸುಮ್ಮನೆ ಬರ್ಕೋರಿ ಅವ್ನು ಕರೆಕ್ಟ್ ಆಗಿ. ಅವ್ರು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಪ್ರಧಾನಮಂತ್ರಿಗಳ ಕಡೆ ಹೋಗ್ತೀವಿ. ಆಮೇಲೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ತೀವಿ. ಪ್ರಧಾನಮಂತ್ರಿಗಳ ಜೊತೆ ರೈತರು ಕೇಳಿರ್ತಕ್ಕಂಥ ಡಿಮ್ಯಾಂಡ್ಸ್ ಇಡ್ತೀವಿ. ಅವ್ರು ಮಾಡೋರು ನಿಗದಿ, ಅವರು ನಿಗದಿ ಮಾಡೋರು ಅವರಲ್ವಾ?